ಹಬ್ಬ ಅಲ್ವಾ, ಹೂವು ಹಣ್ಣು ತರಬೇಕು ಅಂತ ಮನೇಲಿ ಹೇಳಿದ್ರು. ಒಂದ್ 4 ಹೂವು ಒಂದ್ 4 ಹಣ್ಣು ತರದ್ ಎಷ್ಟು ಕಷ್ಟ ಇರುತ್ತೆ. ನಾನು ಹೋಗಿ ತಗೊಂಡ್ ಬರ್ತೀನಿ ಅಂತ ಒಪ್ಕೊಂಡೆ. ಸಂತೆಗೆ ಹೋದ್ಮೇಲೆ ಗೊತ್ತಾಯ್ತು ಗುರು, ನಾನು ಇನ್ನ LKG. ನಾನು ಹೂವ ಅಂದ್ರೆ ಇಷ್ಟೊಂದ್ ಕಾಸ್ಟ್ಲಿ ಇರುತ್ತೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಒಂದೊಂದ್ ವೆರೈಟಿ ಹೂವಕ್ಕೆ ಒಂದೊಂದ್ ರೇಟ್ ಅಂತೆ. ಆ ವೆರೈಟಿಯಲ್ಲಿ ಒಂದೊಂದ್ ಕಲರ್ಗೂ ಒಂದೊಂದ್ ರೇಟ್ ಅಂತೆ. ಅದ್ರಲ್ಲೂ ಬಿಡ್ಸಿರೋ ಹೂವ, ಕಟ್ಟಿರೋ ಹೂವ, ಕುಚ್ಚಲಿರೋ ಹೂವ, ಹಾರ ಅಲ್ಲಿರೋ ಹೂವ. ಮಾರ್ಕೆಟ್ ಎಂಟರ್ ಆಗಿ ಫಸ್ಟ್ ಅಂಗಡಿಯಲ್ಲಿ ರೇಟ್ ಎಷ್ಟು ಅಂತ ಕೇಳಿದ್ರೆ 250 ರೂಪಾಯಿ ಅಂತ ಹೇಳಿದ್ರು. ಓಕೆ, ರೇಟ್ ಜಾಸ್ತಿ, ಒಳಗೆ ಇನ್ನೂ ವಿಚಾರಿಸೋಣ ಕಮ್ಮಿಗೆ ಸಿಗುತ್ತೆ ಅಂತ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಕೇಳ್ದಷ್ಟು ರೇಟ್ ಕಮ್ಮಿ ಆಗ್ತಿಲ್ಲ, ಇನ್ನೂ ಜಾಸ್ತಿ ಆಗ್ತಿದೆ. ಓ, ಇದು ಯಾಕೋ ಸೈಕ್ ಆಗ್ತಿದ್ಯಲ್ಲ ಅನ್ಬಿಟ್ಟು ವಾಪಸ್ಸು ಫಸ್ಟ್ ಅಂಗಡಿಯಲ್ಲಿ ಹೋಗಿ ತಗೊಳ್ಳೋಣ ಅಂತ ಇಷ್ಟು ನಡ್ಕೊಂಡು ಹೋಗಿ ವಾಪಸ್ ಹೋಗೋ ಅಷ್ಟರಲ್ಲಿ ಆಯಪ್ಪ 500 ರೂಪಾಯಿಗೆ ಮಾರ್ತಾವ್ರಿ. ಇವಾಗ ಶೇಕ್ ಆಗ್ಬಿಟ್ಟೆ ನಾನು. ಏನ್ರಿ ಸ್ಟಾಕ್ ಮಾರ್ಕೆಟ್, ಯಾವ್ ತಗೋಬೇಕು, ಎಷ್ಟು ತಗೋಬೇಕು, ಎಷ್ಟು ರೇಟ್ ತಗೋಬೇಕು, ಇದೆಲ್ಲ ನನಗೆಲ್ ಗೊತ್ತು. 2 ನಿಮಿಷಕ್ಕೂ ನಮ್ಮ ಅಮ್ಮನ ಕಾಲ್ ಆಗ್ತಿರೋದೆ. ನಾನ್ ಮುಚ್ಕೊಂಡ್ ಮನೇಲೆ ಇರ್ಬೇಕಿದ್ ಗುರು. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ನಿಂಬೆ ಹಣ್ಣು ಗುರು, ಸಂತೆಯಲ್ಲಿ ಅದಕ್ಕೂ ವೆರೈಟಿ. 20 ರೂಪಾಯಿಗೆ 5 ಅಂತೆ, 20 ರೂಪಾಯಿಗೆ 7 ಅಂತೆ, 20 ರೂಪಾಯಿಗೆ 10 ಅಂತೆ. ಯೆಲ್ಲೋ ಕಲರ್ ನಿಂಬೆ ಹಣ್ಣು ಒಂಥರ ರೇಟು, ಗ್ರೀನ್ ಕಲರ್ ನಿಂಬೆ ಹಣ್ಣು ಒಂಥರ ರೇಟು, ಯೆಲ್ಲೋ ಗ್ರೀನ್ ಅರ್ಧ ಇರುತ್ತಲ್ಲ ಅದಕ್ಕೊಂಥರ ರೇಟು. ನನ್ನ ಲೈಫ್ ಅಲ್ಲಿ ಆಲ್ರೆಡಿ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ನನಗಿಲ್ಲ. ಇಲ್ಲಿಗೆ ಬಂದ್ಮೇಲೆ ನನ್ಗೆ ಅರ್ಥ ಆಯ್ತು ನಾನು ಇನ್ನೂ ವೀಕು ಅಂತ. ನಗಬೇಕು, ಅಳಬೇಕು. ಈ ನಿಂಬೆ ಹಣ್ಣು ಈ ತರ ಅಂದ್ರೆ ತೆಂಗಿನಕಾಯಿ ಇನ್ನೊಂಥರ. 100 ರೂಪಾಯಿಗೆ 3 ಅಂತೆ, 100 ರೂಪಾಯಿಗೆ 5 ಅಂತೆ. ಇದ್ರಲ್ಲಿ ಡಿಫ್ರೆನ್ಸ್ ಏನ್ ಗುರು? ನೀರ್ ಇರೋ ಕಾಯಿ ಒಂಥರ ರೇಟ್ ಅಂತೆ, ನೀರ್ ಇಲ್ದಿರೋ ಕಾಯಿ ಒಂಥರ ರೇಟ್ ಅಂತೆ. ಅದ್ರಲ್ಲಿ ನೀರ್ ಇದೆಯಾ ಇಲ್ವಾ ಅಂತ ನನಗೆ ಹೆಂಗ್ ಗೊತ್ತಾಗುತ್ತೆ? ಮೀಟರ್ ಬಾಳೆ ಕಂಬ ಜೋಡಿ 200-300. ಏನು ಗುರು 200-300? ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ನನಗೆ ಈಗ ಅರ್ಥ ಆಗ್ತಿದೆ, ಚಿಕ್ಕ ವಯಸ್ಸಿಂದ ಚೆನ್ನಾಗಿ ಓದ್ಕೊಂಡು ಒಳ್ಳೆ ಕೆಲ್ಸಕ್ಕೆ ಹೋಗಿ ಚೆನ್ನಾಗಿ ದುಡಿಬೇಕು ಅಂತ. ಎಲ್ರು 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನಮ್ಮಮ್ಮ ಅಲ್ಲಿ ಫೋನ್ ಅಲ್ಲಿ ಬಾರ್ಗೇನ್ ಮಾಡು ಅಂತವ್ರೆ. ನನ್ಗಲ್ಲಿ ಮಾತಾಡಕ್ಕೆ ಬರ್ತಿಲ್ಲ, ಬಾರ್ಗೇನ್ ಎಲ್ಲಿಂದ ಮಾಡ್ಲಿ? ಅಂಗಡಿಯವರೆಲ್ಲ ನನ್ನ ಒಳ್ಳೆ ಏಲಿಯನ್ ತರ ನೋಡ್ತವ್ರೆ. ಇವ ಯಾರೇ ನೋವು ಯಾರ್ಯಾರು ಬರ್ತಾರೋ? ಸರಿ, ಕಾಸು ಕೊಡೋಣ, ಹಣ ಸ್ಕ್ಯಾನರ್ ತೋರ್ಸು ಅಂದ್ರೆ ಸ್ಕ್ಯಾನರ್ ಇಲ್ವಂತೆ, ಓನ್ಲಿ ಕ್ಯಾಶ್ ಅಂತೆ. ಯಾವ್ದು ಗುರು ಇದು? ನನ್ನ ಹತ್ರ ಕ್ಯಾಶ್ ಇಲ್ಲ, ಅಣ್ಣನ ಹತ್ರ ಸ್ಕ್ಯಾನರ್ ಇಲ್ಲ. ಈಗ ಇದನ್ನ ನಾನು ತಗೊಂಡಿಲ್ಲ ಅಂದ್ರೆ ಅಣ್ಣ ಆಟ ಆಡ್ತಿದ್ಯಾ ನನ್ನ ಹತ್ರ? ನಿನ್ನ ಬರೀ ಕೈಯಲ್ಲಿ ಮನೆಗೆ ಹೋದ್ರೆ ನಮ್ಮಮ್ಮ ಎಂಡೆತ್ ಬಿಡ್ತೀನಿ. ಮುಚ್ಕೊಂಡ್ ನಾನ್ ಮನೇಲೆ ಇದ್ದು ನಮ್ಮ ಅಮ್ಮನ್ನೇ ಕಳ್ಸಿದ್ರೆ ಒಂದ್ 10 ನಿಮಿಷದಲ್ಲಿ ಹೋಗಿ ತಗೊಂಡ್ಬಂದ್ಬಿಡ್ತಿದ್ರು. ಬೇಕಿತ್ತ ನನ್ಗಿದೆಲ್ಲ? ನನ್ನ ಹತ್ರ ಬೇಡ ಬಾಸ್.